ಮುಕ್ತವಾದ ಸಮಾಜವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ಇದುವರೆಗೆ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ರಾಷ್ಟ್ರಗೀತೆಯನ್ನು ನುಡಿಸಲಿಕ್ಕೆ ನಮ್ಮ ಪೊಲೀಸ್ ವಾದ್ಯ ವೃಂದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ತಾವೆಲ್ಲರೂ ಸಾವಧಾನ ಸ್ಥಿತಿಯಲ್ಲಿ ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಲಿಕ್ಕೆ ವಿನಂತಿಯನ್ನು ಮಾಡ್ತೇನೆ. बोलो भारत माता की वंदे वंदे. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಮಗೆ ಪ್ರತಿಜ್ಞಾ ವಿಧಿಯನ್ನ ಘೋಷಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮೊಟ್ಟಿಗೆ ಬಂದು ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಕ್ಕಾಗಿ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಬಿದ್ರಿ ಸರ್ ಅವರಿಗೂ, ಹಾಗೇನೆ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಗೌರವಾನ್ವಿತ ಅಡಿಷನಲ್ ಎಸ್ ಪಿ ಸರ್ ಅವರಿಗೂ, ಹಾಗೇನೆ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಕೋಚಿಂಗ್ ಸೆಂಟರ್ನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥರುಗಳು ಕೂಡ ಆಗಮಿಸಿದಿರಿ. ತಮಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್. ತಮ್ಮೆಲ್ಲರಿಗೂ ಕೂಡ ಅಲ್ಪೋಪಹಾರದ ವ್ಯವಸ್ಥೆ ಇದೆ. ರೂಢಗಿರವರು ರೆಡ್ ಕ್ರಾಸ್ ಸಂಸ್ಥೆಯವರ ಸಹಯೋಗದೊಂದಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಗೌರವಾನ್ವಿತ ಬಿದ್ರಿ ಸರ್ ಅವರ ನೇತೃತ್ವದಲ್ಲಿ ಇದನ್ನ ವ್ಯವಸ್ಥೆ ಮಾಡಲಾಗಿದೆ. ಸರ್ ಅವರ ನೇತೃತ್ವದಲ್ಲಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈಗ ತಾವೆಲ್ಲರೂ ಅಲ್ಪೋಪಹಾರವನ್ನ ಸೇವಿಸಿ ನಿಧಾನವಾಗಿ ತೆರಳಲಿಕ್ಕೆ ವಿನಂತಿಯನ್ನ ಮಾಡ್ತೇನೆ. ಮತ್ತೊಮ್ಮೆ ಜೈ ಹಿಂದ್. ಅಲ್ಪೋಪಹಾರ ಹೊರಗಡೆ ಇದೆ. ನಮ್ಮ ಹೋಲ್ಡಿಂಗ್ಸ್ ಮತ್ತೆ ಬ್ಯಾನರ್ಸ್ ದಯವಿಟ್ಟು ನಮ್ಮ ಧ್ವಜದ ಕಟ್ಟೆ ಹತ್ರನೇ ತಾವೆಲ್ಲ ಇಟ್ಟು ನಿಧಾನಕ್ಕೆ ತೆರಳಲಿಕ್ಕೆ ವಿನಂತಿಯನ್ನು ಮಾಡ್ತೇನೆ. ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಇಲಾಖೆ ವತಿಯಿಂದ ವಿಜಯಪುರ ಜಿಲ್ಲೆಯಾದ್ಯಂತ ಒಂದು ವಾರದ ಈ ಒಂದು ಇಂಟರ್ನ್ಯಾಷನಲ್ ಡ್ರಗ್ ಫ್ರೀ ವೀಕ್ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶಿಸಿ ಈಗ ಮಾತಾಡಿರುವಂತಹ ಎಸ್ ಪಿ ಸಾಹೇಬರು, ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು, ಮತ್ತೆ ಅಡಿಷನಲ್ ಎಸ್ ಪಿ, ಮತ್ತೆ ಇಂಡಿಯನ್ ರೆಡ್ ಕ್ರಾಸ್, ಅಡಿಷನಲ್ ಡ್ರಗ್ ಕಂಟ್ರೋಲರ್, ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರಗಳು. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏನು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಸಮಾಜದ ಒಂದು ದೊಡ್ಡ ಒಂದು ಸಮಸ್ಯೆ. ಪ್ರತಿಯೊಬ್ಬ ಮನೆಯಿಂದನೂ ಕೂಡ ಇದನ್ನು ನಾವು ಎದುರಿಸುವಂಥದ್ದು ಆಗ್ಬೇಕು. ಸಾಕಷ್ಟು ಮಾಧ್ಯಮಗಳಲ್ಲಿ, ಪತ್ರಿಕೆ ಮಾಧ್ಯಮಗಳಲ್ಲಿ ಮತ್ತೆ ನಾವು ಹತ್ತಿರದಲ್ಲಿಂದನೂ ನೋಡಿದ್ದೇವೆ ಈ ಡ್ರಗ್ ಅಬ್ಯೂಸ್ನಿಂದ ಒಬ್ಬ ಭವಿಷ್ಯ ಹೇಗೆ ಹಾಳಾಗ್ತದೆ, ಮತ್ತೆ ಆ ಮನೆಯ ಕುಟುಂಬ ಹೇಗೆ ಹಾಳಾಗ್ತದೆ, ಮತ್ತೆ ಮುಂದಕ್ಕೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಯಾವ ರೀತಿ ಹಾನಿ ಆಗ್ತದೆ ಅಂತ ಸುದೀರ್ಘವಾಗಿ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಕೋಚಿಂಗ್ ಸೆಂಟರ್ ಹುಡುಗರೆಲ್ಲ ಬಂದಿದ್ದೀರಾ. ಈ ಒಂದು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಆಗುವಂಥದ್ದು ಅತಿ ವಿಶೇಷ. ಯಾಕೆಂದ್ರೆ ಕ್ರೀಡೆಯಲ್ಲಿ ಪ್ರತಿಯೊಂದು ಯುವಕರು ಕೂಡ ತೊಡಗಿಸಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಯಾರೊಬ್ಬರು ಕ್ರೀಡೆಯಲ್ಲಿ ತುಂಬಾ ಚೆನ್ನಾಗಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಯಾರು ಫೋಕಸ್ಡ್ ಆಗಿದ್ದಾರೆ, ಅವರು ಇದರಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಸಾಕಷ್ಟು ಡಿ ಅಡಿಕ್ಷನ್ ಸೆಂಟರ್ಸ್, ಕೌನ್ಸಿಲಿಂಗ್ ಸೆಂಟರ್ಸ್ ಅನ್ನು ಕೂಡ ಮಾಡಿದ್ದಾರೆ. ಆದಾಗಿನೂ ಎಲ್ಲೋ ಒಂದು ಕಡೆ ಈ ಮೆಂಟಲ್ ಹೆಲ್ತ್ ಅಂತ ಬಂದ ಕೂಡಲೇನೆ ಅದು ಒಂದು ಸೋಷಿಯಲ್ ಸ್ಟಿಗ್ಮಾ ಆಗಿ ಉಳಿದಿದೆ. ಹಂಗಿರಬಾರದು. ಯಾರಿಗೆ ಮಾನಸಿಕವಾಗಿ ಒತ್ತಡ ಇದೆಯೋ, ಮಾನಸಿಕವಾಗಿ ಈಗ ಡ್ರಗ್ ನಲ್ಲಿ ಈಗಾಗಲೇ ಸಿಲುಕಿದಾರೋ ಅವರು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾವು ಅಪ್ರೋಚ್ ಮಾಡಬೇಕು, ಸೂಕ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಸಾಕಷ್ಟು ಸೂಸೈಡ್ಗಳನ್ನು ನೋಡ್ತಾ ಇದ್ದೇವೆ. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಎನ್ಫೋರ್ಸ್ಮೆಂಟ್ ಮಾಡುವಂತದ್ದು ಎಷ್ಟು ಮುಖ್ಯನೋ ಅದಕ್ಕಿಂತ ಈ ಇನ್ಫಾರ್ಮೇಶನ್ ಅವೇರ್ನೆಸ್ ಅಂಡ್ ಎಜುಕೇಶನ್ ತುಂಬಾ ಮುಖ್ಯವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಶಾಲಾ ಕಾಲೇಜುಗಳಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಪ್ರತಿಜ್ಞಾವಧಿ ನಾನು ಓದ್ತೇನೆ. ಎಲ್ಲರೂ ತಮ್ಮ ಬಲಗೈಯನ್ನು ಎದುರುಗಡೆ ತೋರಿಸಿ ಪ್ರತಿಜ್ಞೆಯನ್ನು ನನ್ನ ಜೊತೆಗೆ ಓದಬೇಕು ಅಂತ ಕೇಳ್ಕೊಳ್ತೇನೆ. ಡ್ರಗ್ಸ್ ಗಳ ವಿರುದ್ಧ ಮ್ಯಾಕ್ಸಿಮಮ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು. ಅದೇ ರೀತಿ ಐರ್ಲೆಂಡ್ ದೇಶ ಮ್ಯಾಕ್ಸಿಮಮ್ ಯಂಗ್ ಸ್ಟೂಡೆಂಟ್ಸ್ ಗಳನ್ನ, ಯಂಗ್ ವಿದ್ಯಾರ್ಥಿಗಳನ್ನ ಆರ್ಟ್ಸ್, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಗಳಲ್ಲಿ ಎಂಗೇಜ್ ಮಾಡಿ, ಅಂದ್ರೆ ಪ್ರತಿಯೊಂದು ದೇಶ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ, ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಹೋರಾಟದ ಮಾಡೆಲ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸಿಂಗಾಪುರ್ ದ ಪೋರಸ್ ಬಾರ್ಡರ್ ಅನ್ನ ತನ್ನ ಬಲಿಷ್ಠವನ್ನಾಗಿ ಮಾಡ್ಕೋತು. ಅದೇ ರೀತಿ ಭಾರತದನ್ನ ನಾವು ನೋಡಿದ್ರೆ US ಆಗಿರ್ಬೋದು, US ಕೂಡ ವಾರ್ ಅಗೇನೆಸ್ಟ್ ಡ್ರಗ್ಸ್ ಅಂತಂತೇಳಿ ಅವರು ಕೂಡ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಸ್ಟ್ರಿಂಜೆಂಟ್ ಲಾಸ್ ಗಳನ್ನ, ನಾರ್ವೆ ಅಂತ ದೇಶಗಳನ್ನು ಕೂಡ ಸ್ಟ್ರಿಂಜೆಂಟ್ ಲಾಸ್ ಗಳನ್ನ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ರಿಹ್ಯಾಬಿಲಿಟೇಷನ್ ಮೇಲೆ. ಎಕ್ಸಾಂಪಲ್, ಐರ್ಲೆಂಡ್ ದಲ್ಲಿ ಯವನ್ ಪೇರೆಂಟ್ಸ್ ವೇರ್ ಆಸ್ಕ್ಡ್ ಟು ಗಿವ್ ದ ಎಫಿಡವಿಟ್. ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ಸೂಪರ್ವಿಷನ್ ಮಾಡ್ತೀರಿ ಅಂತಂತೇಳಿ ಪಾಲಕರಿಗೂ ಕೂಡ ಜವಾಬ್ದಾರಿಯನ್ನ ಐರ್ಲೆಂಡ್ ದೇಶ ಫಿಕ್ಸ್ ಮಾಡುತ್ತೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಎಲ್ಲಾ ರೀತಿಯಿಂದ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಬೇರೆ ರೀತಿಯಾದಂತ ಎಲ್ಲ ಹೋರಾಟಗಳನ್ನ ಹಮ್ಮಿಕೊಂಡಿದೆ. ಈ ಎಲ್ಲಾ ದೇಶಗಳ ಒಂದು ಅಧ್ಯಯನವನ್ನ ನಾವು ಮಾಡಿದಾಗ ಭಾರತದಲ್ಲಿನೂ ಕೂಡ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ಕೂಡ ರಿಹ್ಯಾಬಿಲಿಟೇಷನ್, ರೆಸ್ಕ್ಯೂ ಆಗಿರ್ಬೋದು, ರಿಹ್ಯಾಬಿಲಿಟೇಷನ್ ಆಗಿರ್ಬೋದು ಅಷ್ಟೇ ಅವಶ್ಯಕತೆ ಇದೆ. ನಾವು ಎಷ್ಟು ಮಾದಕ ದ್ರವ್ಯಗಳನ್ನ ಹಿಡಿದ್ವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿ ಉಳಿದಿಲ್ಲ. ಎಷ್ಟು ಜನರನ್ನ ಈ ಮಾದಕ ದ್ರವ್ಯಗಳಿಂದ ಮುಕ್ತರನ್ನಾಗಿ ಅವರನ್ನ ಸಮಾಜಮುಖಿಯಾಗಿ ನಾವು ವಾಪಸ್ ತಂದಿದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಮ್ಮ ಹೋರಾಟ ಎಷ್ಟು ಹಿಡಿದ್ವಿ ಅನ್ನೋಕ್ಕಿಂತ ಎಷ್ಟು ಜನರನ್ನ ನಾವು ವಾಪಸ್ ಕರೆ ತಂದ್ವಿ ಅನ್ನೋದು ಆಗ್ಬೇಕಾಗಿದೆ. ಅದೇ ರೀತಿ ಭಾರತ ದೇಶದ ನೀವು ಜಿಯೋಗ್ರಫಿಯನ್ನ ನೋಡಿದಾಗ ವಾಯುವ್ಯದಲ್ಲಿ ಯಾರಿದ್ದಾರೆ? ವಾಯುವ್ಯದಲ್ಲಿ ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್, ಗೋಲ್ಡನ್ ಕ್ರಿಸೆಂಟ್ ಅಂತಂತೇಳಿ ಈ 3 ದೇಶಗಳ ಬಾರ್ಡರ್ಸ್ ಗಳನ್ನ ಹೇಳ್ತೀವಿ. ಅಂತಂದ್ರೆ ಮಾದಕ ವಸ್ತುಗಳ ಉತ್ಪಾದನೆ ಆಗಿರ್ಬೋದು, ಸಾಗಾಟನೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು ಕಂಡು ಬರುತ್ತೆ. ಅದೇ ರೀತಿ ಗೋಲ್ಡನ್ ಟ್ರಯಾಂಗಲ್, ಥೈಲ್ಯಾಂಡ್, ಮಾವೋಸ್ ಅಂಡ್ ಬ್ಯಾಂಕಾಕ್. ಸೊ ಈ 3 ದೇಶಗಳಲ್ಲಿನೂ ಕೂಡ ನಾವು ಮಾದಕ ದ್ರವ್ಯಗಳ ಉತ್ಪಾದನೆ, ಮಾರಾಟ, ಸಾಗಾಟನೆಯನ್ನ ಕಾಣ್ತೀವಿ. ಇವೆರಡೂ ಕೂಡ ಭಾರತದ ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಬಹಳ ಹತ್ತಿರವಾಗಿರುವಂತದ್ದು. ಹಾಗಾಗಿನೇ ನಮ್ಮ ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ರಾಜಸ್ಥಾನಗಳಲ್ಲಿನೂ ಕೂಡ ನಾವು ಇದರ ಹೆಚ್ಚಿನ ಪಿಡುಗನ್ನ ನೋಡ್ತೀವಿ. ಅದೇ ರೀತಿ ಗೋಲ್ಡನ್ ಟ್ರಯಾಂಗಲ್ ದಿಂದ ನಮ್ಮ ನಾರ್ತ್ ಈಸ್ಟ್ ಭಾರತದಲ್ಲಿನೂ ಕೂಡ ಈ ಸಮಸ್ಯೆಯನ್ನ ನೋಡ್ತೀವಿ. ಇದು ಕೇವಲ ಯುವ ಶಕ್ತಿಯ ಮೇಲೆ, ಆರೋಗ್ಯದ ಮೇಲೆ ಅಲ್ಲ, ಅವರ ಭವಿಷ್ಯದ ಮೇಲೇನು ಪರಿಣಾಮ ಬೀರುತ್ತೆ. ಅವರ ಯುವ ಶಕ್ತಿಯ ಮೇಲೆ ಪರಿಣಾಮ ಬಿದ್ದರೆ ಅದು ಭಾರತದ ಆರ್ಥಿಕತೆಯ ಮೇಲೇನು ಕೂಡ ಪರಿಣಾಮ ಬೀರುತ್ತೆ. ಈ ಡ್ರಗ್ಸ್ ದಂಧೆಯಿಂದ ಬರುವಂತಹ ದುಡ್ಡನ್ನ, ಬ್ಲ್ಯಾಕ್ ಮನಿಯನ್ನ ಈ ಇನ್ಸರ್ಜೆನ್ಸಿ ಮತ್ತು ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿನೂ ಕೂಡ ಅದನ್ನ ಇನ್ವೆಸ್ಟ್ ಮಾಡುವಂತದ್ದನ್ನ ನೀವು ಯಾವ ಮೂವಿಯಲ್ಲಿ ನೋಡ್ತೀರಿ? ದುರಂಧರ್ ಮೂವಿಯಲ್ಲಿ ನೋಡ್ತೀರಾ, ಅದು ಸತ್ಯ. ಸೊ ಹಾಗಾಗಿ ಈ ಮಾದಕ ವಸ್ತುಗಳ ವಿರುದ್ಧಿನ ಹೋರಾಟ ಕೇವಲ ಪೊಲೀಸ್ ಇಲಾಖೆ ಹೋರಾಟ ಆಗಿ ಉಳಿದಿಲ್ಲ, ಇದು ಸಮಾಜದ ಹೋರಾಟ ಆಗಿ ಪರಿವರ್ತನೆ ಆಗಬೇಕಾಗಿದೆ. ಹಾಗಾಗಿ ನಿಮ್ಮ ಇದರ ಇನ್ವಾಲ್ವ್ಮೆಂಟು ಬಹಳ ಅತಿ ಅವಶ್ಯಕ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಮತ್ತೆ ಈ ವೇದಿಕೆ ಮೇಲಿರುವಂತಹ ಎಲ್ಲ ಅಧಿಕಾರಿ ವರ್ಗದವರಾಗಿರ್ಬೋದು ಇದಕ್ಕೆ ಬಹಳಷ್ಟು ಸಹಾಯ ಸಹಕಾರವನ್ನ ಮಾಡಿದ್ದಾರೆ. ಮಾಧ್ಯಮಗಳ ಮೂಲಕ ಇದನ್ನ ಹೆಚ್ಚಿನ ಜನರಿಗೆ ತಲುಪಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳಬೇಕು ಅಂತ ನಾನು ಕೋರ್ಕೋತೀನಿ. ಧನ್ಯವಾದ. ಕೆ ಆನಂದ್ ರವರು ಕೂಡ ಬಂದಿದ್ದಾರೆ. ಅವರು ತಮಗೆ ಪ್ರತಿಜ್ಞಾವಿಧಿ ಬೋಧನೆಯನ್ನ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಿದಿರಿ ಡಾಕ್ಟರ್ ಸಾಹೇಬರು, ಮತ್ತೆ ನಮ್ಮ ಡ್ರಗ್ಸ್ ಕಂಟ್ರೋಲರ್ ಸಾಹೇಬರಾಗಿರ್ಬೋದು, ರೂಢಿಗೆ ಅವರಾಗಿರ್ಬೋದು, ಅಡಿಷನಲ್ SP ಅವರಾಗಿರ್ಬೋದು, ಮತ್ತೆ
ನಮ್ಮ ಸೆಕ್ರೆಟರಿ ಡಾಕ್ಟರ್ ಆಗಿರ್ಬೋದು, ಮತ್ತೆ ಮಂಜುನಾಥ್ ರವರೇ, ಮತ್ತು ಅದೇ ರೀತಿ ನಮ್ಮ ಪ್ರತ್ಯಕ್ಷ ಪರೋಕ್ಷವಾಗಿ ಇಲ್ಲಿ ನಡೆದಂಥ ಎಲ್ಲ ವಿದ್ಯಾರ್ಥಿನಿಯರನ್ನ ಕರೆದುಕೊಂಡು ಬಂದಂಥ ಎಲ್ಲ ಕಾಲೇಜು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ಮತ್ತೆ ಕೋಚಿಂಗ್ ಸೆಂಟರ್ದಿಂದ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಾಗಿರ್ಬೋದು, ಮತ್ತೆ ಈ ನೆರೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಈ ಮಾದಕ ದ್ರವ್ಯಗಳ ಬಗ್ಗೆ ನಾನು 2 ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಕೇವಲ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆದಂತಹ ಪೊಲೀಸ್ ಇಲಾಖೆ ಅಥವಾ ಅಬಕಾರಿ ಇಲಾಖೆ ಅಥವಾ ನಮ್ಮ ಪ್ರಾಸಿಕ್ಯೂಷನ್ ಅನ್ನೋದು ಮಾತ್ರ ಉಳಿದಿಲ್ಲ. ಈಗ ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಪ್ರತಿ ಮನೆಯಿಂದ ಪ್ರಾರಂಭ ಆಗಬೇಕಾಗಿದೆ. ಯಾಕೆ ಅಂತಂತಂದ್ರೆ ನಾವು ಕೇವಲ ಲಾ ಎನ್ಫೋರ್ಸ್ಮೆಂಟ್ ಇದ್ರೆ ಈ ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಂತಂದ್ರೆ ಎಲ್ಲೋ ಈ ಹೋರಾಟದ ಒಂದು ಕೊರತೆಯನ್ನ ನಾವು ಕಂಡು ಬರುತ್ತೆ. ನಾವು ಯಾವಾಗ ಸಮಾಜಮುಖಿಯಾಗಿ ಎಂಟೈರ್ ಕಮ್ಯುನಿಟಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದನ್ನ ನೋಡ್ತೀವಿ, ಅವುಗಳು 100% ರಿಸಲ್ಟ್ಗಳನ್ನ ಕಂಡಿದ್ದಾವೆ. ಪಲ್ಸ್ ಪೋಲಿಯೋ ಆಗಿರ್ಬೋದು, TB ಆಗಿರ್ಬೋದು, ಯಾವಾಗ ಸಮಾಜ ಅಂದ್ರೆ ಎಲ್ಲ ಜನರು ಎಚ್ಚೆತ್ತುಕೊಂಡು ಅದರ ವಿರುದ್ಧ ಹೋರಾಟವನ್ನ ಮಾಡಿದರೆ ಅವುಗಳನ್ನ ನಿರ್ಮೂಲನೆಯಲ್ಲಿ ಸಮಾಜ ಯಶಸ್ವಿಯಾಗಿದೆ. ಅದೇ ರೀತಿ ಕೂಡ ಈ ಮಾದಕ ದ್ರವ್ಯಗಳನ್ನ ಹೋರಾಟ ಕೇವಲ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆದಂತಹ ಪೊಲೀಸ್ ಇಲಾಖೆಯ ಹೋರಾಟ ಮಾತ್ರವಾಗಿ ಉಳಿದಿಲ್ಲ. ಇದು ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಎಲ್ಲ ಪಾಲಕರ, ಪೋಷಕರ ಮತ್ತು ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಮತ್ತೆ ಶಿಕ್ಷಕಿಯರ ಮತ್ತು ಸಮಾಜದಲ್ಲಿ ಇರುವಂತಹ ಎಲ್ಲ ಸ್ತರಗಳಲ್ಲಿ ಇರುವಂತಹ ಎಲ್ಲ NGOs ಗಳಾಗಿರ್ಬೋದು, ಒಂದು ನಾಗರಿಕ ಸಮಾಜ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಬ್ಯೂರೋಕ್ರಸಿ ಆಗಿರ್ಬೋದು, ಕಾರ್ಯಾಂಗ, ಶಾಸಕಾಂಗ ಎಲ್ಲರೂ ಸೇರಿ ಮಾಡುವಂತ ಒಂದು ಹೋರಾಟ ಆಗ್ಬೇಕು. ನಾಳೆ ಮಾಡ್ತಾ ಇದ್ದೀವಿ. ನಾಡಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಪ್ಯಾಂಪ್ಲೆಟ್ಸ್ಗಳ ಮೂಲಕ, ಪೊಲೀಸ್ ಆಫೀಸರ್ಸ್ಗಳ ವಿಸಿಟ್ಗಳ ಮೂಲಕನೂ ಕೂಡ ಇದರ ಬಗ್ಗೆ ನಾವು ಎಲ್ಲರ ಗಮನವನ್ನ ಸೆಳೀತಾ ಇದ್ದೀವಿ. 26ನೇ ತಾರೀಕಿನಂದು ಕಳೆದ 1 ವರ್ಷದಿಂದ ವಿಜಯಪುರ ಜಿಲ್ಲಾದ್ಯಂತ ಸೀಸ್ ಆಗಿರುವಂತಹ ಎಲ್ಲ ಮಾದಕ ದ್ರವ್ಯಗಳ ಡಿಸ್ಟ್ರಕ್ಷನ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಓವರ್ ಎ ಪೀರಿಯಡ್ ಆಫ್ 5 days ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಜಾಥಾದ ಉದ್ಘಾಟನೆಯನ್ನ ದ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್, ಅಂತಾರಾಷ್ಟ್ರೀಯ ದಿನಾಚರಣೆ ಮಾದಕ ವಸ್ತುಗಳ ವಿರೋಧಿ ದಿನ ಅಂತಂದೇಳಿ ನಾವು ಆಚರಿಸ್ತೀವಿ. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಪೊಲೀಸ್ ಇಲಾಖೆ ನಿನ್ನೆಯಿಂದ ಇದನ್ನ ಒಂದ್ ರೀತಿ ಅಬ್ಸರ್ವೇಷನ್ ವೀಕ್ ಅನ್ನೋ ರೀತಿ ನಾವು ಆಚರಿಸ್ತಾ ಇದ್ದೀವಿ. ಪ್ರತಿದಿನನೂ ಕೂಡ ಒಂದು ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣಾಗಳ ವ್ಯಾಪ್ತಿಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಿನ್ನೆಯ ದಿನ ಎಲ್ಲ ಇಂಡೋರ್ ಕಾರ್ಯಕ್ರಮಗಳು, ಸ್ಕೂಲು ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳು ಈ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅರಿವನ್ನು ಮೂಡಿಸ್ತಾ ಇದ್ದಾರೆ. ಇವತ್ತಿನ ದಿನ ನಾವು ಜಾಥಾ ಮತ್ತು ರ್ಯಾಲಿಗಳ ಮೂಲಕ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎಸ್ ಸರ್, ದಯವಿಟ್ಟು ನಾನು ವಿನಂತಿಯನ್ನ ಮಾಡ್ತೇನೆ, ಈ ಅಗಲ ಏನಿದೆ ಗ್ಯಾಪ್ ಇಷ್ಟೇ ಸಾಕು. ಇನ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಿಂದ್ಗಡೆ ಅಕಾಮಡೇಟ್ ಆಗ್ಬೇಕು. ದಯವಿಟ್ಟು ಈ ಲೈನ್ ನ ಕಂಟಿನ್ಯೂ ಮಾಡ್ಬಿಡ್ರಿ. ಎಲ್ಲಾ ವಿದ್ಯಾರ್ಥಿನಿಯರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಸರ್ ದಯವಿಟ್ಟು ಅವ್ರನ್ನ ಹಿಂದೆ ಅಕಾಮಡೇಟ್ ಮಾಡ್ಬಿಡ್ರಿ, ಹಿಂದ್ಗಡೆ ಕಂಟಿನ್ಯೂ ಮಾಡ್ಬಿಡಿ ಲೈನ್. ಸಾಗರ್ ಸರ್, ಒಂದ್ ರೌಂಡ್ ನೀವು ಹಿಂದೆ ಹೋಗ್ರಿ.
ನಾನು ಪ್ರಾಸ್ತಾವಿಕ ವೆಲ್ಕಮ್ ನಾನೇ ಮಾತಾಡಿಸಿ ಜಿಲ್ಲಾಧಿಕಾರಿ ಪ್ರತಿಜ್ಞೆ
ಇಲ್ಲ